ಇಷ್ಟು ಚಿಕ್ಕ ವಯಸ್ಸಿಗೆ ಅಡಿಗೆ ಎಲ್ಲ ಕಲಿಸ್ಬೇಕಾ, ಕೆಲಸ ಎಲ್ಲ ಮಾಡಿಸ್ಬೇಕಾ, ದೊಡ್ಡವರಾದ್ಮೇಲೆ ಮಾಡೋದಿದ್ದೇ ಇರುತ್ತಲ್ಲ ಅಂತ ಹೇಳಿದ್ರು. ಕಲ್ಸಿರೋದಕ್ಕೆ ಅವ್ರಿಗೆ ಇಷ್ಟ ಬಂದಿದ್ ಮಾಡ್ಕೊಂಡು ತಿಂತಾ ಇದಾರೆ. ಸ್ಯಾಟರ್ಡೆ ಮಧ್ಯಾಹ್ನ ಕೆಲಸ ಕಾರ್ಯ ಇಲ್ಲ, ಇನ್ನೇನು ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತೆ. ಹಾಗೆ ಉತ್ಸವ ಅನ್ಸಿದ್ದು ಜಾಮೂನ್ ತಿನ್ನೋಣ ಅಂತ. ಸೊ ಅದ್ರ ಪ್ರಿಪರೇಷನ್ ನಡೀತಾ ಇದೆ. ಜೊತೆಗೆ ನಮಗೂ ಕೂಡ ಹೆಲ್ಪ್ ಮಾಡ್ತಾರೆ. ಜಾಮೂನ್ ಜೊತೆಗೆ ನಮ್ಗೆ ಪಾನಿಪುರಿಗೆ ಬೇಕಾಗಿದ್ದ ಪುರಿ ಕೂಡ ಫ್ರೈ ಮಾಡ್ಕೊಟ್ಟ ಉತ್ಸವ. ಪಾನಿ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನಕಾಯಿ, ಸ್ವಲ್ಪ ಸ್ವೀಟಿಶ್ ಟಿಂಚ್ ಬರೋದಕ್ಕೆ ಖರ್ಜೂರ, ಬಟಾಣಿ ಕಾಯಿಸಿದ ನೀರು ಎಲ್ಲ ರುಬ್ಬಿಬಿಟ್ಟು ಜೊತೆಗೆ ಒಂದ್ ಸ್ವಲ್ಪ ಹುಣಸೆ ರಸನು ಹಾಕಿ ಚಾಟ್ ಮಸಾಲ, ಬ್ಲಾಕ್ ಸಾಲ್ಟ್ ಹಾಕಿದ್ರೆ ಪಾನಿ ಕತೆ ಮುಗೀತು. ನಾವ್ ಮಾಡ್ತಿರೋದು ಹಳೆ ಕಾಲದ ಸ್ಟೈಲ್ ನ ಪಾನಿಪುರಿ, ಗೋಲ್ಗಪ್ಪ ಅಲ್ಲ. ಮಸಾಲ ಪುರಿ ಗಾಡಿಲಿ ಸಿಗೋ ಪಾನಿಪುರಿ ಹೀಗೆ ಇರುತ್ತೆ. ಬರೀ ಆಲೂಗೆಡ್ಡೆ ಅಷ್ಟೇ ಅಲ್ಲ, ಬಟಾಣಿ, ಕ್ಯಾರೆಟ್, ಈರುಳ್ಳಿ ಮತ್ತೆ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಬ್ಲಾಕ್ ಸಾಲ್ಟ್ ಹಾಕ್ಬಿಟ್ರೆ ಪಾನಿಪುರಿ ಫಿಲ್ಲಿಂಗ್ ರೆಡಿ. ಪಾನಿಪುರಿ ಏನೋ ರೆಡಿ. ಇನ್ನ ಏನು, ನಾವು ತಿನ್ನೋದೊಂದೇ ಬಾಕಿ. ಎಲ್ಲರೂ ರೌಂಡ್ ಟೇಬಲ್ ಕಾನ್ಫರೆನ್ಸ್ ತರ ಫುಲ್ ಸೆಂಟ್ರಲ್ಲಿ ಪುರಿ ಡಬ್ಬ ಇಟ್ಕೊಂಡು ಮಸಾಲೆ ಪಾನಿ ಎಲ್ಲ ಇಟ್ಟು ಕೂತ್ ಬಿಟ್ವಿ. ಪಾನಿಪುರಿ ಅಂದ್ರೆ ಪಾನಿಪುರಿ, ಶ್ವೇತಾ ಮಾಡೋ ಮೈಸೂರು ಪಾನಿಪುರಿ.